ಪಂಚವ ಪಲ್ಲವಿ ಕರೆದಿಲ್ಲ ಇನ್ನ ಬರ್ಲೇನಲ್ಲ. ಬರ್ತಾ ಅಂತಡಿ ಬೇ, ನೀ ತಾಟಚ್ಚ ಬರ್ತಾಳ ಅಷ್ಟೊತ್ತಿಗೆ. ಅತಿಗೆಮ್ಮ ಬಂದ್ಯಾವ ಇರು, ತಾಟಚ್ ಕೊಡ್ತೀನಿ ಊಟ ಮಾಡಂತೆ ಅಂತ. ಕುತ್ಕೋ ಪಲ್ಲವಿ. ಅಯ್ಯೋ ಇರ್ಲಿ ಬಿಡ ಅತಿಗೆಮ್ಮ, ನಿಂತ್ಕೋತೀನಿ. ನನಗಂತೂ ಕೆಂಪು ಚಟ್ನಿ ರೊಟ್ಟಿ ಪಲ್ಯ ಎಲ್ಲ ಯಾವಾಗ ತಿಂತೀನಪ್ಪ ಅಂತ ಅನಿಸ್ಬಿಟ್ಟೈತೆ ನೋಡ್ರಿ. ತಗೋರವ ಪಲ್ಲವಿ. ಆಹಾ ಅತಿಗೆಮ್ಮ, ನಿಮ್ಮ ಕೈಯಿಂದ ಬಿಸಿ ಬಿಸಿ ಮೆತ್ತನ ರೊಟ್ಟಿ, ಈ ಕಾಳು ಪಲ್ಯ ಎಲ್ಲ ಎಷ್ಟು ರುಚಿ ಇರ್ತೈತಂದ್ರೆ ನಿಜ ಅಂದ್ರೆ ನನಗೆ ಇಲ್ಲಿದ್ದಾಗ ಅದ್ರ ಬೆಲೆನೇ ಗೊತ್ತಾಗಿಲ್ಲಾಗಿತ್ತು. ಈಗ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ನನ್ನ ಕೈಯಿಂದ ಮಾಡಿ ಮಾಡಿ ನಾನಾ ತಿಂದು ತಿಂದು ಬ್ಯಾಸರ ಆಗೋಗ್ಬಿಟ್ಟೈತೆ ನೋಡ್ರಿ. ಅಯ್ಯೋ ನಿಮ್ಮ ಕೈಯಿಂದ ಯಾವಾಗ ಊಟ ಮಾಡ್ತೀನೋ ಏನೋ ಅಂತ ಅನಿಸ್ಬಿಟ್ಟೈತಿ ನನಗಂತೂ. ಸರಿ ಆತವ, ಊಟ ಮಾಡಿ ಕುತ್ಕೊಂಡು ಊಟ ಮಾಡ. ಅಯ್ಯೋ ಇಲ್ಲಿ ಬಿಡಿ ಅತ್ತಿಗಮ್ಮ, ನಡೀತೈತಿ, ನಾ ಹಿಂಗೆ ನಿಂತ್ಕೊಂಡು ಊಟ ಮಾಡ್ತೀನಿ. ಅಬ್ಬಾ ಅತ್ತಿಗಮ್ಮ ಎಷ್ಟು ಮಸ್ತ್ ಐತಂದ್ರೆ ರೊಟ್ಟಿ ಪಲ್ಯ ಎಲ್ಲ ಭಾರಿ ಮಸ್ತ್ ಆಗ್ಬಿಟ್ಟೈತೆ ನೋಡ್ರಿ. ಅತ್ತಿಗೆಮ್ಮ ನನಗೆ ಊರಿಗೆ ಹೋಗೋ ಮುಂದೆ ನಾಳೆಗೆ ಒಂದಿಷ್ಟು ರೊಟ್ಟಿ ಬಡ್ದು ಕೊಟ್ಬಿಡ್ರಿ ಅತ್ತಿಗೆಮ್ಮ. ನನಗಂತೂ ಇಂಥ ರೊಟ್ಟಿ ನನ್ನ ಕೈಯಿಂದ ಅಷ್ಟು ಮೆತ್ತಗೆ ಆಗಂಗಿಲ್ಲಲ್ಲ. ನಿಮ್ಮ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಆಗಿದೆ ಅತ್ತಿಗೆಮ್ಮ, ಪ್ಲೀಸ್ ರೀ ಅತ್ತಿಗೆಮ್ಮ. ತಗೋರವ, ಅದ್ರಾಗ ಏನೈತಿ, ನೀವು ಊರಿಗೆ ಹೋಗೋ ಮುಂದೆ ಬಡ್ದು ಕೊಡ್ತೀನಿ ಅಂತ, ತೊಗೊಂಡು ಹೋಗಂತೆ ಅಂತ. ಅತ್ಯಾರ ಅತ್ಯಾರ ಏ ಸಂಗೀತವನ ಅದು ಸೌಂದರ್ಯ ಅದಲ್ಲ ನಿನ್ನ ಮಗಳು, ಆಕೆ ಸ್ನಾನಕ್ಕೆ ಹೋದ್ಲಾ, ಹಂಗಾಗಿ ಇಲ್ಲೇ ನಿಂತ್ಕೊಂಡಿದ್ದೆ. ಲಘು ಲಘುನ ಸ್ನಾನ ಮಾಡಬಾರವ, ಹೋಗಿ ನಾಷ್ಟ ತಿಂದ್ರಾತು, ಆಗಲೇ ಟೈಮ್ ಆಗೈತಿ ಅನ್ನ ಕುಂತಿದ್ದೆ, ಅಷ್ಟ್ರಾಗ ನೀನೇ ಬಂದ್ಬಿಟ್ಟೆ ನೋಡವ. ನಿಂಗೂ ಹಸು ಆಗೈತಾನ, ಆಗಲೇ ಸ್ನಾನಗಿನ ಎಲ್ಲ ಆಗೈತಾನೆ ನಿಂದು. ನಡಿ ತಡಿ, ಆಕಿ ಬರಲಿ, ನನ್ನ ಮೊಮ್ಮಗಳು ಆಕಿನೂ ಕರ್ಕೊಂಡು ಹೋಮಕ್ಕ ಹೋದ್ರ ತಡಿ. ಅತ್ಯಾರ ಏನು ಮಾತಾಡಕೊಂತೀರಿ ನೀವು? ಅಲ್ಲ ನಿಮಗೆ ನಿಮ್ಮ ಮಗಳು ಪಲ್ಲವಿ ಬಂದಿದ್ದು ಗೊತ್ತಾ ಇಲ್ಲನ? ನಿಮ್ಮಂದೇನು ಹೇಳಿಲ್ಲನ ಆಕೆ? ಏನು ಪಲ್ಲವಿನ? ಆಕಿಗೆ ಬರ್ತಾಳ, ಹಂಗೇನಾರ ಆಕಿ ಬರಂಗಿದ್ರು ನನಗೆ ಫೋನ್ ಹಚ್ಚಿ ನನಗೆ ಹೇಳಿನ ಬರ್ತಾಳ, ಹಂಗೆ ಹೆಂಗೆ ಬರ್ತಾಳ ಆಕಿ? ಅಯ್ಯೋ ಅತ್ಯಾರ, ನಿಮ್ಮ ಮಗಳು ಪಲ್ಲವಿ ಮನೆಗೆ ಬಂದಾಳ. ಮನೆಗೆ ಆಕಿ ಬಂದು ಎಷ್ಟೊತ್ತಾತು ಗೊತ್ತನ? ಆಕೆ ನಾನು ಸ್ನಾನಕ್ಕೆ ಹೋಗೋ ಮುಂದೆ ಬಂದ್ಲಕ್ಕಿ, ಬಂದ್ರೆ ಇಲ್ಲಿ ನಿಮಗೆ ಮಾತಾಡ್ತಾಳ ಬಿಡು, ನನಗೂ ಮಾತಾಡ್ತಾಳ ಅಂತಂದು ನಾನು ಅನ್ಕೊಂಡಿದ್ದೆ. ಸ್ನಾನ ಮಾಡಿ ಬರ್ತೀನಿ, ಪಲ್ಲವಿ ಇದ್ರಾಗ ಅಡ್ಗೆ ಕೋಡ್ಯಾಗ ಕುತ್ಕೊಂಡು ಈ ನಿನ್ನ ಸೊಸೆಯರ್ ಅದಾರಲ್ರಿ, ನಿಮ್ಮ ಸೊಸೆಯರ್ ಜೊತೆ ಚಕ್ಕಂದ ಆಡ್ಕೊಂತ ಊಟ ಮಾಡ್ಕೊಂತ ಅಲ್ಲೇ ಕುಂತಾಳ್ರಿ. ನಿಮಗೂ ಮಾತಾಡ್ಸಿಲ್ಲ, ನನಗೂ ಮಾತಾಡ್ಸಿಲ್ಲ ನೋಡ್ರಿ. ನಿಜವಾಗ್ಲೂ ಪಲ್ಲವಿ ಮನೆಗೆ ಬಂದಾಳ? ನೀನು ಯಾರು ನೋಡಿ ಪಲ್ಲವಿ ಅನ್ಕೊಂಡೆ ನೋಡವ? ಅಯ್ಯೋ ಇಲ್ಲ ರೀ ಅತ್ಯಾರ, ನನ್ನ ಕಣ್ಣಾರೆ ನೋಡಿನಿ ಪಲ್ಲವಿನ ಅದು ಬಂದಿದ್ದು. ಮನೆಗೆ ಪಲ್ಲವಿ ಬಂದ್ರು ಇನ್ನ ನನಗೆ ಮಾತಾಡ್ಸಕ್ಕೆ ಬಂದಿಲ್ಲಲ್ಲ. ಒಂದು ಮಾತು ಹೆಂಗದ್ಯವ ಏನು? ನಾ ಹಿಂಗೆ ಊರಿಗೆ ಬರ್ತೀನಿ ಏನು ಹೇಳಿಲ್ಲಲ್ಲ ನನಗೆ. ಅದು ಅಲ್ದೆ ಒಂದು 3-4 ದಿನ ಆತ ನನಗೆ ಫೋನು ಹಚ್ಚಿಲ್ಲಕ್ಕಿ, ನಾನು ಹಚ್ಚಿದ್ರು ಫೋನು ಎತ್ತಂಗಿಲ್ಲ, ಮಾತಾಡಂಗಿಲ್ಲ. ಇಲ್ಲ ತಡಿ, ಅಲ್ಲೇ ಹೋಗ್ತೀನಿ ತಡಿ ನಾನು. ಅತ್ಯಾರ ನಿಮ್ಮ ಸೊಸೆಯರು ಎಲ್ಲರೂ ಸೇರಿ ಪಲ್ಲವಿದು ತಲೆಗೆ ಏನೇನೋ ತಿಕ್ಕಾಕುಂತಾರ ನೋಡ್ರಿ. ನಮ್ಮಿಂದ ದೂರ ಮಾಡ್ಬೇಕಿ ಪಲ್ಲವಿನ ಅಂತಂದು ಏನೇನೋ ಪ್ಲ್ಯಾನ್ ಮಾಡಾಕುಂತಾರ. ಒಂದು ಸ್ವಲ್ಪ ನೀವ ಹೋಗಿ ಸರಿನಂತಂಗೆ ಮಾತಾಡ್ಸ್ರಿ, ಇಲ್ಲ ಅಂದ್ರೆ ಅಷ್ಟ ಪಲ್ಲವಿನ ಪರ್ಮನೆಂಟಾಗಿ ನಮ್ಮ ಜೊತೆ ಮಾತಾಡ್ಲಾರ್ದಂಗೆ ಮಾಡ್ತಾರೆ ನೋಡ್ರಿ. ಅದು ಹೆಂಗೆ ಅವರು ನನ್ನ ಮಗಳ ತಲೆ ತಿಕ್ತಾರ ನಾನು ನೋಡಬಿಡ್ತೀನಿ. ಎಷ್ಟಿದ್ದಾರೆ ಇವರು. ಬರೀ ಅತ್ಯಾರ, ಮೊದಲು ಪಲ್ಲವಿನ ಇಲ್ಲಿ ಕರ್ಕೊಂಬಂದು ಚಂದನತಂಗೆ ಬುದ್ಧಿ ಹೇಳೋಣ, ಇಲ್ಲಾಂದ್ರೆ ಆಕಿನೂ ಅಷ್ಟ ಅವ್ರ ಮಾತು ಕೇಳಿ ಇನ್ನೊಂದಿಷ್ಟು ಹಾಳಾಗೋಕ್ಕಾಳ. ಪಲ್ಲವಿ ಯಾಕೆ ಬಂದು ನಮ್ಮನ್ನು ಮಾತಾಡ್ಸಿಲ್ಲ? ಅವ್ರ ಜೊತೆ ಎಲ್ಲ ಕಿಲಕಿಲ ಅಂತ ಮಾತಾಡೋಕುಂತಾಳ. ಏನಿರ್ಬೋದು? ಇಲ್ಲ, ಪಲ್ಲವಿನ ಯಾವುದೇ ಕಾರಣಕ್ಕೂ ನಮ್ಮ ಗುಂಪಿಂದ ಹೋಗಂಗೆ ಮಾಡಬಾರ್ದು. ಪಲ್ಲವಿ ನಾನು ಹೇಳ್ದಂಗೆ ಕೇಳ್ಬೇಕಕ್ಕಿ. ಅವ್ರು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಕೇಳಬಾರ್ದು. ಅದೇನಾರ ನೀವು ಊಟ ಮಾಡಬರ್ರಿ, ನೀವು ಹಂಗೆ ನಿಂತು ಬಿಟ್ಟಿರಲ್ಲ. ನಂಗಂತೂ ಊಟ ಬಿಡಾಕ ಮನಸ್ಸು ಬರೋಲ್ದು. ಅದಕ್ಕಮ್ಮ ನನಗೆ ಇನ್ನೊಂದು ರೊಟ್ಟಿ ಕೊಡ್ತೀರಾ? ಅಯ್ಯೋ ಅದ್ರಾಗ ಏನೈತವ, ಊಟ ಮಾಡಿ. ಇನ್ನೂ ಒಂದೇ ಯಾಕೆ, ಇನ್ನೂ 4 ರೊಟ್ಟಿ ತಗೋ, ಯಾರು ಬೇಡ ಅಂತಾರೆ. ತಡಿ, ಬಿಸಿ ಬಿಸಿವ ರೊಟ್ಟಿ ಅದಾವು ತರ್ತೀನಿ. ನೀವು ಊಟ ಮಾಡಿಬಿಡು ಬರ್ರಿ. ಮತ್ತೆ ಇಲ್ಲವ ನೀ ಮಾಡು. ನೇತ್ರವ ಏನೋ ಫೋನ್ ಬಂತಂತಂದು ಹೋದ್ಲ ಹೊರಗಡೆ, ಆಕೆ ಬರಲಿ, ಆಕೆ ಬಂದಮೇಲೆ ನಾವು ಮಾಡ್ತೀವಿ ಅಂತ. ನೀ ಮೊದ್ಲು ಊಟ ಮಾಡು. ಪಲ್ಲವಿ, ಏ ಪಲ್ಲವಿ, ಏನವ ಎದಕ್ಕೆ ಒಂದೇ ಸಮನ ಒದ್ರಾಕೊಂತಿದ್ದಿ? ಪಲ್ಲವಿ ಯಾವಾಗ ಬಂದಿ ನಿನ್ನ ಮನೆಗೆ? ಈಗ 1 ತಾಸು ಆತು ಬೇ ಬಂದು. ಎದಕ್ಕೆ ಒಂದೇ ಸಮನ ಒದ್ರಾಕೊಂತಿದ್ದೆಲ್ಲ? ಏನು 1 ತಾಸು ಆಯ್ತಾ ನಿಮ್ಮ ಮನೆಗೆ ಬಂದು? 1 ತಾಸಾದ್ರೂ ನಿಮ್ಮ ಅವ್ವ ಹೆಂಗದಾಳ ಏನು ಅಂತ ಒಂದು ಮಾತು ಮಾತಾಡ್ಸಕ್ಕೆ ಬಂದಿಲ್ಲ ನೀನು ನನಗೆ ನನ್ನ ಜೊತೆ? ನನಗಿಂತ ಇವರೇ ಹೆಚ್ಚಾಗ್ಬಿಟ್ರ ನಿನಗೆ? ಏನೇನು ತಲೆಗೆ ತುಂಬಾರ ನಿನಗೆ? ನೋಡ್ಬೇಯವ್ವ, ಸುಮ್ಮನೆ ಇದ್ದು ಬಿಡಿ, ಎದಕ್ಕೆ ಒದ್ರಾಡ್ತಿದ್ದಿ? ನಂಗೆ ಅತ್ತಿಗೆಮ್ಮನವ್ರ ಜೊತೆ ಮಾತಾಡ್ಬೇಕಂತ ಅನಿಸ್ತು. ಹಂಗೆ ಅತ್ತಿಗೆಮ್ಮನ ಕೈಯಿಂದ ಊಟ ಮಾಡ್ಬೇಕನ್ನಿಸ್ತು. ಅದಕ್ಕೋಸ್ಕರ ನಾ ಇಲ್ಲೇ ಇವ್ರ ಜೊತೆ ಮಾತಾಡ್ಕೊತ ಕುಂತಿದ್ದೆ. ಹಂಗೆ ಅತ್ತಿಗೆಮ್ಮ ಊಟ ಹಚ್ಕೊಟ್ಲೆ, ಅದನ್ನು ತಿನ್ಕೊತ ನಿಂತಿದ್ದೆ. ಆಮೇಲೆ ಬರ್ತಿದ್ದೆ, ನಾನೇನಾರು ಎಲ್ಲರೂ ಓಡೋಗ್ತಿದ್ದೇನೆ. ನನಗೆ ಗೊತ್ತು ಇವ್ರು ಅದಾರಲ್ಲ, ಇವ್ರೇನು ಹಗರಿಲ್ಲ. ನಿನ್ನ ತಲೆಗೇನೋ ಚಂದನತ್ತಂಗೆ ತಿಕ್ಕಾಕೊಂತಾರ, ನನಗೆ ಗೊತ್ತೈತಿ. ಬಾ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದೈತಿ. ನೋಡ್ಯವ್ವ, ನೀ ಏನೋ ಮಾತಾಡೋದಿದ್ರು ಇಲ್ಲೇ ಮಾತಾಡು, ನಾ ಇಲ್ಲೇ ಮಾತಾಡ್ತೀನಿ. ನಾ ಈಗ ಊಟ ಮಾಡಕೊಂತೀನಿ, ನಾ ಈಗ ಬರಂಗಿಲ್ಲ. ಊಟ ಅಂತ ಊಟ ಹಾಳಾಗೋಗ್ಲಿ, ಅದಲ್ಲೇ ಬಿಸಾಕ್ ಬಾ, ಇಲ್ಲಿ ನನ್ನ ಜೊತೆ ಮಾತಾಡೋದೈತಿ.
ಅತ್ತೆ ಆಕೆ ಊಟ ಮಾಡಕುಂತಿಲ್ಲ, ಊಟ ಮಾಡೋ ತಾಟನ ಈ ಥರ ಬಿಸಾಕ್ತಿರಲ್ಲ, ಗೊತ್ತಾಗಲ್ಲ ನಿಮ್ಗೆ? ತಿನ್ನೋ ಅನ್ನನ ಹಿಂಗೆ ನೆಲಕ್ಕೆ ಬಿಸಾಕಿದ್ರ ನಾಳೆ ನಿಮ್ಗೆ ಕೂಳ್ ಸಿಗಂಗಿಲ್ಲ ನೋಡ್ರಿ. ಏಯ್ ಬಾಯಿ ಮುಚ್ಚ ನೀನು, ಹೆಚ್ಚು ಕಮ್ಮಿ ಮಾತಾಡಕೋಬೇಡ. ನಾನು ನನ್ನ ಮಗಳ ಜೊತೆ ಮಾತಾಡಕೊಂತಿದ್ದು, ನಿನ್ನ ಮಗಳ ಜೊತೆ ಅಲ್ಲ. ಯವ್ವ ನಿಂಗೆಲ್ಲ ಮಾತಾಡೋದೇ ಸರಿ ಇರಂಗಿಲ್ಲ ನೋಡು. ಏನು ಮಾತಾಡ್ಬೇಕು ಇಲ್ಲೇ ಮಾತಾಡ, ನಾನು ಮಾತ್ರ ನಿನ್ನ ಜೊತೆ ಎಲ್ಲೂ ಬರಂಗಿಲ್ಲ. ಬರ್ಲಿಲ್ಲ ಅಂದ್ರೆ ಹೇಳ್ಕೊಂಡು ಹೋಗ್ತೀನಿ. ಬಾ, ನಿನ್ನ ಜೊತೆ ಮಾತಾಡೋದೈತಿ. ಪಲ್ಲವಿ ಹೋಗು, ಏನೋ ಮಾತಾಡೋದೈತಂತ ಮಾತಾಡಿ ಬಾ, ಇಲ್ಲಂದ್ರೆ ನಿಮ್ಮವ್ವನ ಬಾಯಿ ಸರಿ ಇಲ್ಲ. ಇಲ್ಲಿ ಕಂಡವರಿಗೆಲ್ಲ ಇನ್ನೊಂದಿಷ್ಟು ಏನಾರ ಅನುಮಾನದ ಪಟ್ಟಿನ ಹಣಿಗಚ್ತ. ನೀವು ಹೋಗಿ ಮಾತಾಡ್ಕೊಂಬ ಹೋಗವ. ಸರಿ ಅತ್ತಿಯಮ್ಮ, ನೀವು ಹೇಳಕ್ಕೆ ಕುಂತೀರಂತಂದು ಹೊಂಟೀನಿ ನಾನು. ಎಷ್ಟು ಹೊಟ್ಟಿ ಕಿಚ್ಚಿಂದದ ನೋಡ್ಬೇ ಯಾಕ ಆ ಹುಡುಗಿ ಪಲ್ಲವಿ ಈಗ ಬದಲಾಗಳ. ಎಲ್ಲರ ಜೊತೆ ಚಂದನ ತಂಗೆ ಹೊಂದ್ಕೊಂಡು ಹೋಗೋಣ ಅಂದ್ರೆ ಅವ್ರ ಅವ್ವನ ಆ ಹುಡುಗಿ ಜೀವನ ಹಾಳು ಮಾಡಕ್ಕೆ ಹೊಂಟಾಳ. ಎಷ್ಟು ಸೊಕ್ಕ ನೋಡು ನಮ್ಮ ಅತ್ತಿಗೆ. ಊಟ ಮಾಡಕ್ಕೆ ಕುಂತೈತ ಆ ಹುಡುಗಿ, ಉಣ್ಣೋ ತಾಟನ ನೆಲಕ್ಕೆ ಓಸಿತಾಳ ನೋಡು. ಇಷ್ಟರ ಸೊಕ್ಕಿದ್ದಿತ್ತು. ಈಕೆ ಹಿಂಗೆ ಮಾಡಿನ ಹೆಣ್ಮಕ್ಳ ಜೀವನನೆಲ್ಲ ಹಾಳು ಮಾಡಿರ್ತಾಳೆ. ಈಕೆ ಏನಾರು ಯಾಕೆ ಮಾಡ್ಕೊಂಡು ಹೋಗ್ಲತ್ತ ಹಾಳಾಗಿ. ಈಗ ಹೆಂಗೋ ಪಲ್ಲವಿಗೆ ಗೊತ್ತಾಯ್ತಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತಂದು. ಮಗಳ ಕೈಯಾಗ ಮಂಗಳಾರತಿ ಮಾಡಿಸ್ಕೊಲಿ. ಪಲ್ಲವಿ, ಈಗ ಎದಕ್ಕೆ ಬಂದು ಮನೆಗೆ? ಅದು ಮನೆಗೆ ಬಂದಕ್ಕೆ ನನ್ನ ಜೊತೆ ಎದಕ್ಕೆ ಮಾತಾಡ್ಸಿಲ್ಲ, ನೀನು ನನಗೆ ಎದಕ್ಕೆ ಮಾತಾಡ್ಸಿಲ್ಲ? ಅದು ಅಲ್ದ ಊರಿಗೆ ಬರ್ತೀನಿ ಅಂತ ಒಂದು ಫೋನ್ ಹಚ್ಚಿ ಹೇಳಿಲ್ಲ ನನಗೆ. ಅದು ಅಲ್ದ 4-5 ದಿನ ಆತು ನಾನು ನಿನಗೆ ಫೋನ್ ಹಚ್ಚಕುಂತ, ನನ್ನ ಫೋನ್ ಎತ್ತಂಗಿಲ್ಲ, ಮಾತಾಡಂಗಿಲ್ಲ. ಎದಕ್ಕೆ? ಏನಾಗೈತೆ ನಿನಗೆ? ಅವ್ವ ಮನ್ಯಾಗ ಕೆಲಸ ಇದ್ದು, ನಾವು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ನೀನು ಫೋನ್ ಎತ್ತಿ ಮಾತಾಡೋಕ್ಕಾಗಿಲ್ಲ. ಏನಾತೀಗ? ಎದಕ್ಕೆ ಹಿಂಗೆ ಒದರಾಡ ಕುಂತಿದಿ? ಏನು ಕೆಲಸ ಇತ್ತು ಮನ್ಯಾಗ? ಯಾಕ ನಿಮ್ಮತ್ತೆ ನಿನಗೆ ಮತ್ತೆ ಎಲ್ಲ ಕೆಲಸ ಹಚ್ಚ? ಇರ್ಲಿ ತಡಿ ಈಗ ಫೋನ್ ಹಚ್ಚಾರೆ ಬಿಡ್ತೀನಿ ಆಕೆಗೆ. ಅದು ಹೆಂಗೆ ನನ್ನ ಮಗಳಿಗೆ ಕೆಲಸ ಹಚ್ಚಿಲ್ಲ ಅಂತ ನಾನು ಕೇಳಿಬಿಡ್ತೀನಿ ತಡಿ. ಅಂದ್ರೆ ನೀನು ಅಲ್ಲಿ ಕೆಲಸ ಮಾಡೋದು ತಡ್ಕೊಳಕ್ಕಾಗ್ಲಾರ್ದ ಇಲ್ಲಿಗೆ ಓಡ್ ಬಂದೇನ? ಆ ನಮ್ನಿ ಕೆಲಸ ಹಚ್ಚಾರನೋ ಅವರು. ಅದು ಮಾಡ್ತೀನಿ ತಡಿ. ಇವತ್ತು ಆಕೆಗೆ ಫೋನ್ ಹಚ್ಚಿ ಹೆಂಗೆ ಹೊರ ಬಡಿತೀನಿ ಅಂದ್ರೆ ಇನ್ನೊಂದು ಸಲ ನೀನು ತಂಟೆಗೆ ಬಂದಿರಬಾರ್ದು ತಡಿ. ಯವ್ವ ಅದು ನನ್ನ ಗಂಡನ ಮನೆ ಐತಿ, ಅದು ಅಲ್ದ ಅವರು ನಮ್ಮ ಅತ್ತೆ ಅದಾರ, ನನ್ನ ಅತ್ತೆ ಅದಾರ. ನೀ ನನ್ನ ಅತ್ತಿಗೆಲ್ಲ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ, ಸರಿ ಇರಂಗಿಲ್ಲ ನೋಡು. ನನ್ನ ವಿಷಯದಾಗ, ಅದು ನನ್ನ ಗಂಡನ ಮನೆ ವಿಷಯದಾಗ ನೀ ತಲೆ ಹಾಕೋದು ನನಗಿಷ್ಟ ಇಲ್ಲ. ಗಂಡನ ಮನ್ಯಾಗ ಸೊಸಿ ಅದಕ್ಕೆ ಕೆಲಸ ಮಾಡ್ಲಾರ್ದ ಮತ್ತೆ ಯಾರು ಮಾಡ್ಬೇಕು ನಿನಗೆ? ಪಲ್ಲವಿ, ಇದು ನೀನ ಮಾತಾಡಕುಂತಿದ್ದು? ನಾನಾ ಮಾತಾಡಕುಂತಿದ್ದು. ಯಾಕೆ ಬೇಯವ್ವ? ಯಾಕ ನಿನಗೆ ನಾನು ಚಂದನತಂಗೆ ಗಂಡನ ಮನ್ಯಾಗ ಬಾಳೆ ಮಾಡ್ಕೊಂಡು ಹೋಗೋದು ಇಷ್ಟ ಇಲ್ಲನ? ಎದಕ್ಕೆ ನನ್ನ ಜೀವನನ ಎಲ್ಲ ಹಾಳು ಮಾಡಿ ಇಲ್ಲಿ ನಾ ತವ್ರ ಮನೆಗೆ ಬಂದು ಕುತ್ಕೋಬೇಕನ್ನೋದ ನಿನ್ನ ಇಷ್ಟ ಅನ್ನ? ನಾನು ಯಾಕೆ ಹಂಗೆ ಮಾಡಲಿ? ನೀನು ಆ ಮನೆಗೆ ರಾಣಿ ಇದ್ದಂಗಿರ್ಬೇಕು. ಆ ಮನೆಗೆ ಎಲ್ಲರೂ ನೀನು ಹೇಳಿದ ಮಾತು ಕೇಳ್ಬೇಕು. ನೀನು ಏನು ಕೆಲಸ ಮಾಡಬಾರ್ದು. ರಾಣಿ ಹಂಗಿರ್ಬೇಕು ನೀನು. ಅದ ನನ್ನ ಆಸೆ. ಯವ್ವ ಇಷ್ಟು ದಿನ ನಿನ್ನ ಮಾತು ಕೇಳಿ ಆ ಮನ್ಯಾಗ ನಾನು ಹೆಂಗಿದ್ದೆ ಅಂದ್ರೆ ನಾಯಿ ಇದ್ದಂಗಿದ್ದೆ. ಅದ ಈಗ ನನಗೆ ತಿಳುವಳಿಕೆ ಬಂದೈತಿ, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗೈತಿ. ಈಗ ಯಾವಾಗ ನಿನ್ನ ಮಾತು ಕೇಳೋದು ಬಿಟ್ಟು ನೋಡು, ಅವಾಗ ನಾನು ಆ ಮನ್ಯಾಗ ರಾಣಿ ಇದ್ದಂಗೆ ಅದೀನಿ. ನಮ್ಮತ್ತಿ ನನಗೆ ತಾಯಿ ಇದ್ದಂಗದ. ಎಷ್ಟು ಜೀವ ಮಾಡ್ತಾಳೆ ಗೊತ್ತೇನೆ? ಯವ್ವ ಒಂದು ಸ್ವಲ್ಪ ಚಂದನತ್ತಂಗೆ ಇರೋದು ಕಲಿಬೆ. ವಯಸ್ಸಾಕ ಬಂತು ನಿನಗೆ. ಯಾರು ಒಳ್ಳೆಯರು ಯಾರು ಕೆಟ್ಟವರು, ಯಾರು ನಿನಗೆ ಹಿಂದೆ ನಿಂತ್ಕೊಂಡು ಚುಚ್ಚಾ ಕುಂತಾರ, ಯಾರು ಈ ಮನೇನ ಹೊಡಿಬೇಕಂತ ಅದಾರ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ಆಮೇಲೆ ಮಾತಾಡು. ಯಾಕವ್ವ ಪಲ್ಲವಿ, ಏನೋ ನನಗ ಅಂದಂಗೈತಿ? ನನಗೆ ನಿನ್ನ ಜೀವನ ಹಾಳು ಮಾಡ್ಬೇಕಂತ ಅನ್ನೋದೇನಿಲ್ಲ. ಅಷ್ಟಕ್ಕೂ ಹೆತ್ತ ತಾಯಿಗೆ ಮಗಳ ಜೀವನ ಹಾಳು ಮಾಡ್ಬೇಕನ್ನೋದು ಇರಂಗಿಲ್ಲವ. ನೀವ್ಯಾಕೆ ಅತ್ತಿಗೆಮ್ಮ ನಿಮಗೆ ಅನ್ಕೋತೀರಿ? ಅದೇನು ಅಂತಾರಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡಿದ್ರಂತ. ಹಂಗಾತ ನಾನು ನಿಮಗೆಲ್ಲ ಅಂದಿದ್ದು. ನಮ್ಮವ್ಗೆ ಯಾರು ಚುಚ್ಚು ಕೊಡ್ತಾರ ನೋಡು ಅವ್ರಿಗೆ ಅಂದಿದ್ದು. ನನಗೆ ಯಾರು ಚುಚ್ಚು ಕೊಡಂಗಿಲ್ಲ, ನಾನು ಯಾರ ಮಾತು ಕೇಳಂಗಿಲ್ಲ. ನನಗೆ ನನ್ನ ಹೆಣ್ಣು ಮಕ್ಕಳು ಚಂದನಂತಂಗಿರ್ಬೇಕು ಅಷ್ಟ. ಅದನ್ನು ಬಿಟ್ರೆ ಮತ್ತೇನು ಬೇಡ ನನಗೆ. ಪಲ್ಲವಿ, ಈಗ ಹೇಳು, ನೀನು ಎದಕ್ಕೆ ಬಂದಿ ಮನೆಗೆ? ಅದು ಮನೆಗೆ ಬಂದಕ್ಕೆ ನನ್ನ ಜೊತೆ ಎದಕ್ಕೆ ಮಾತಾಡ್ಸಿಲ್ಲ ನೀನು? ಯಾವಾಗಲೂ ಮನೆಗೆ ಬಂದೆ ಅಂದ್ರೆ ಮೊದಲು ಓಡೋಡ್ಕೊಂಡ ಬಂದು ನನಗೆ ಮಾತಾಡ್ತಿದ್ದೆ. ಈಗ ಎದಕ್ಕೆ ಹಂಗೆ ಮಾಡಿದೆ ನೀನು? ನೋಡ್ಬೇವ, ಇಲ್ಲಿ ಅತ್ತಿಗೆಮ್ಮನವ್ರು ಎಲ್ಲಾರನ್ನೂ ನಾನು ನೋಡ್ಬೇಕಂತ ಅನಿಸ್ತು. ಅತ್ತಿಗೆಮ್ಮ ಅಣ್ಣ ಅವರನ್ನೆಲ್ಲ ನೋಡಬೇಕು ಅಂತ ಅನಿಸ್ತು ನನಗೆ. ಅದಕ್ಕೆ ಬಂದೆ. ಅದು ಅಲ್ಲದೆ ನಾನು ಅವ್ರ ಜೊತೆಯಲ್ಲಿ ಎಷ್ಟು ಕೆಟ್ಟದಾಗ ನಡ್ಕೊಂಡ್ಬಿಟ್ಟೀನಿ, ಹೆಂಗೆಲ್ಲ ಬೈದೀನಿ, ಎಲ್ಲ ಮಾಡೀನಿ. ಅದಕ್ಕೋಸ್ಕರ ಅವರಿಗೆ ಸಾರಿ ಕೇಳಿ ಅವ್ರ ಜೊತೆ 1-2 ದಿನ ಇದ್ದೋದ್ರಾತಂತ ಬಂದಿದ್ದು ನಾನು. ಏನು ಪಲ್ಲವಿ, ನೀನು ಅವ್ರಿಗೆ ಸಾರಿ ಕೇಳ್ತೀಯ? ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ದೇನಾ? ಇಷ್ಟು ದಿನ ತಲೆ ಕೆಟ್ಟಿತ್ತು ಅತ್ತಿಗೆಮ್ಮ, ಆದ್ರೆ ಇವಾಗೆಲ್ಲ ಸರಿ ಹೋಗಿದೆ. ಪಲ್ಲವಿ, ನೀನು ಯಾಕೆ ಅವ್ರ ಜೊತೆ ಸೇರಾಕೊಂತಿದ್ದಿ? ಅವ್ರು ಸರಿ ಇಲ್ಲ, ನೀ ಅವ್ರ ಜೊತೆ ಎಲ್ಲ ಸೇರಾಕ್ ಹೋಗ್ಬೇಡ. ಯವ್ವ ಒಂದು ಮಾತು ಹೇಳ್ತೀನಿ ತಿಳ್ಕೊ. ಈ ಮನ್ಯಾಗ ಏನು ಅತ್ತಿಗೆಮ್ಮನವರು ಅಣ್ಣ ಅವರೆಲ್ಲ ಅದಾರಲ್ಲ, ನೇತ್ರ ಅವರೆಲ್ಲ ಏನು ಅದಾರಲ್ಲ, ಅವ್ರು ಒಳ್ಳೆಯರು ಬೇ. ಅವ್ರ ಜೊತೆ ಚಂದನತಂಗೆ ಹೊಂದ್ಕೊಂಡು ಹೋಗೋದು ಕಲಿ. ಅವಾಗ ನಾಳೆ ನೀನು ಸಾಯೋ ಕಾಲಕ್ಕೆ ಅವರು ನಿನಗೆ ಊಟ ಹಾಕ್ತಾರ, ನೀನೇನು ಚಂದನತಂಗೆ ನೋಡ್ಕೋತಾರ. ಅದನ್ನು ಬಿಟ್ಟು ಇವಾಗ ನೀನು ಅವ್ರ ಹತ್ರ ಈ ಥರ ಇಷ್ಟು ಕೆಟ್ಟದಾಗ ನೀನು ನಡ್ಸ್ಕೊಂಡೆ ಅಂದ್ರೆ ನಾಳೆ ನೀ ಸಾಯೋ ಕಾಲಕ್ಕೆ ಯಾರೂ ನಿನ್ನ ಸಹಾಯಕ್ಕೆ ಬರಲ್ಲ ನೋಡ್ಬೆ.
ಯವ್ವ ಬದಲಾಗಬೇ. ಅವ್ರ ಮೇಲೆ ಯಾಕೆ ನಿನಗಷ್ಟು ಸಿಟ್ಟು? ಅವರೆಲ್ಲರೂ ಎಷ್ಟು ಒಳ್ಳೆಯರದಾರ ಗೊತ್ತಾ? ಅವ್ರ ಜೊತೆ ಸೇರಿ ಒಂದು 4 ದಿನ ಇರು, ಅವಾಗ ನಿನಗೆ ಗೊತ್ತಾಕೈತೆ ಅವ್ರು ಎಷ್ಟು ಒಳ್ಳೆಯರಂತಂದು. ಈ ಸಿಟ್ಟು ಇವ್ರ ಸೊಸೆಯರು ಇವ್ರು ಬರೀ ನಮ್ಮ ಮನೆ ಕೆಲ್ಸಕ್ಕೆ ಬಂದಾರ ಹಾಗೆಲ್ಲ ನೋಡ್ಕೊಳ್ಳೋದು ಬಿಡಬೇ. ಅವ್ರನ್ನೂ ನೀನು ಹೆಣ್ಮಕ್ಳಂತ ನೋಡ್ಕೊ. ಅವಾಗ ನೋಡ್ಬೇ ಅವ್ರು ನಿನ್ನನ್ನು ಎಷ್ಟು ಚಂದ ನೋಡ್ಕೋತಾರ, ರಾಣಿ ಹೆಂಗೆ ನೋಡ್ಕೋತಾರ ಬೇ. ನನಗೂ ಇವಾಗ ಅರ್ಥ ಆಗುಂತೈತಿ ನಾ ಮಾಡಿದ ತಪ್ಪು ಅಂತಂದು. ನಿನಗೆ ವಯಸ್ಸಾಗಕ್ಕೆ ಬಂತವೆ. ನೀನು ಇನ್ನು ಮೇಲಾರ ಒಂದು ಸ್ವಲ್ಪ ಬುದ್ಧಿ ಕಲ್ತ್ಕೊ. ಎಲ್ಲರ ಜೊತೆ ಚಂದನತಂಗೆ ನಕ್ಕೊಂತ ಆಡ್ಕೊತ ಇರೋದು ಕಲಿ. ಎಲ್ಲರೂ ಮೊಮ್ಮಕ್ಕಳು ಚಂದ ಬಂಗಾರದಂತ ಮೊಮ್ಮಕ್ಕಳು ಅದಾರ, ಅವ್ರ ಜೊತೆ ಚಂದನತಂಗಿರ್ಬೇ. ಈ ಸಿಟ್ಟು ಈ ಸೇಡು ಅವ್ರ ಮೇಲಿರೋ ಆ ಹ್ಯಾವು ಅದನ್ನೆಲ್ಲ ಬಿಡಬೇ. ನೋಡ್ಬೇ ಅವ್ವ, ಇನ್ನು ಮೇಲೆ ನೀನು ನನ್ನ ಜೊತೆ ಮಾತಾಡ್ಬೇಕಂದ್ರೆ ನೀ ಚಂದನತಂಗ ಮಾತಾಡು. ಅದು ನೀನು ಆ ಮನೆಯದು ಆಸ್ತಿ ಒಡ್ಕೋ, ನೀನು ನಿನ್ನ ಗಂಡ ನಿನ್ನ ಅತ್ತಿ ಮಾವನೆಲ್ಲ ನಿನ್ನ ಕೈಯಲ್ಲಿ ಹಿಡಿದಿಟ್ಕೋ. ಅದನ್ನೆಲ್ಲ ಹೇಳ್ಕೊಡಂಗಿದ್ರೆ ನೀ ನನ್ನ ಜೊತೆ ಮಾತಾಡೋಕೆ ಹೋಗ್ಬೇಡ್ಬೇ. ಹೇಳಿದ ಅರ್ಥ ಆಯ್ತಲ್ಲ? ನಾನು ಇನ್ಮೇಲೆ ಆಲ್ರೆಡಿ ಬದಲಾಗಿದ್ದೀನಿ. ಇನ್ಮೇಲೆ ಹಂಗೆ ಚಂದನತಂಗಿರ್ಬೇಕಂತ ಅಂದ್ಕೊಂಡಿನಿ. ದಯವಿಟ್ಟು ನನ್ನ ತಲೆಯಾಗ ಅದನ್ನು ತುಂಬಿ ನನ್ನ ಜೀವನ ಹಾಳು ಮಾಡೋಕೆ ಹೋಗ್ಬೇಡ. ಕೈ ಮುಗಿತೀನಿ. ಪಾಪ ಅತ್ತಿಗೆಮ್ಮನವರು ನನಗೋಸ್ಕರ ಬಿಸಿ ಬಿಸಿ ರೊಟ್ಟಿ ಪಲ್ಯ ಕೆಂಪು ಚಟ್ನಿ ಎಲ್ಲ ಮಾಡಾರ. ನಾ ಹೋಗಿ ಊಟ ಮಾಡಬೇಕು. ನೀನು ಬಂದು ಊಟ ಮಾಡ್ತೀಯ? ಏನು ಮಾಡ್ತೀಯ? ನಿನಗೆ ಬಿಟ್ಟಿದ್ದೆ. ನೋಡಿದ್ರೇನ್ರಿ ಅತ್ಯಾರ ಎಷ್ಟು ಚಂದ ನಿಮ್ಮ ಮಗಳ ತಲೆಗೆ ತಿಕ್ಕಾರವ್ರು ಅಂತಂದು. ನನಗೆ ಗೊತ್ತಿತ್ರಿ ಅವರು ಎಷ್ಟು ಅದಾರಂದ್ರೆ ನಮ್ಮನ್ನೆಲ್ಲ ದೂರ ಮಾಡ್ಬೇಕಂತದಾರ. ನಾವೇನು ಪ್ಲ್ಯಾನ್ ಮಾಡಿದ್ವಲ್ಲ ಅವ್ರ ನಡುವೆ ಎಲ್ಲ ಬಿರುಕು ತರ್ಬೇಕಂತಂದು ಆ ಕೆಲಸನ ಅವರ ಮಾಡಾಕುಂತಾರೆ ನೋಡ್ರಿ. ಇನ್ಮೇಲೆ ನೀವೇನು ಮಾಡ್ತೀರಾ ನೋಡ್ರಿ. ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದ್ರಲ್ಲ, ಮಾಡ್ತೀನಿ. ಅವರೆಲ್ಲ ಅದು ಹೆಂಗೆ ನಕ್ಕೊತ ಇರ್ತಾರೆ ನಾನು ನೋಡಬಿಡ್ತೀನಿ.